ವ್ಯೂವರ್ಸ್ಗಳು ನೋಡಿದ್ರೆ ವೆಜ್ ತಿಂತಾರಲ್ಲ ಅಂತ ಅವರೇ ಶಾಕ್ ಆಗೋಯ್ತಾರೆ ಇವತ್ತು ಜೀವನದಲ್ಲಿ ನೋಡೇ ಇಲ್ಲ ನಾವು. ನಂಗೆ ನೋಡಕ್ಕಾಗಲ್ಲ ಇವರಿಬ್ರು ಅಪ್ಪ ಮಗಳದ ಅವತಾರನ. ಅದ್ರಲ್ಲಿ ಬೇರೆ ಮಧ್ಯೆ ಇದೊಂದು ನಮ್ಮನೆಯವರು ಖಾಲಿ ಪೇಪರು. ಈಗ ಅದೇನೋ ಒಂದು ಸ್ಕೆಚ್ ಹಾಕೊಂಡಿದ್ದಾರೆ. ಎದೆಯಾಗ ಬಿರಿದೈತೆ ಬ್ಯಾಸರದ ಉಸಿರು. ಹೇಗಿದೆ ನಮ್ಮನೆಯವರು ಬಿಡಿಸಿರೋ ಟುಮ್ ಟುಮ್ ಗಣೇಶ. ಎಲ್ಲರಿಗೂ ನಮಸ್ಕಾರ. ಗಣೇಶನ್ ಹಬ್ಬ ಹಿಂದಿನ ದಿನ ಮಾಡಿರೋ ಅಂಥ ವಿಡಿಯೋ. ನಾಳೆ ಗಣೇಶ ತಗೊಬರೋದ್ರಿಂದ ಇಲ್ಲಿ ಎಲ್ಲ ರೀತಿ ರೆಡಿ ಮಾಡ್ಕೊತಾ ಇದ್ದಾರೆ. ಇದೇ ಫಸ್ಟ್ನೇ ವರ್ಷ ನನಗೆ ನಮ್ಮೂರು ಗಣಪತಿ ಮಿಸ್ ಆಗಿರೋದು. ತುಂಬ ಬೇಜಾರಿದೆ. ಯಾಕಂದರೆ ಅಲ್ಲಿ ಗಣಪತಿ ಇವತ್ತು ಸಂಜೆ ತಗೊಬರ್ತಾರೆ ಅಂದರೆ ನಮ್ಮೂರೆಲ್ಲ ಬಾಯ್ಸ್ ಒಟ್ಟಿಗೆ ಸೇರಿ ಅಲ್ಲೆಲ್ಲ ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆಯಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋರು ಎಲ್ಲ ಒಟ್ಟಿಗೆ ಸೇರಿ ಸಂಜೆ ಆಗ್ತಿದ್ದಂಗೆ ಗಣಪತಿ ತಗೊಬರೋರು ಮತ್ತು ದುಡ್ಡೆತ್ತಕ್ಕೆ ಅಂತ ಬರ್ತಾರಲ್ಲ ಹಾಗೆಲ್ಲ ಮಾಡೋರು. ಇದು ಫಸ್ಟ್ನೇ ವರ್ಷ ಮಿಸ್ ಆಗ್ತಿರೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಎಲ್ಲ ಒಳ್ಳೆ ಸಡಗರ ಇರೋದು. ಇವಾಗ ನಾವೆಲ್ಲ ಹೊರಟಿವಿ. ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡುವ. ಹಾಗೆ ಹೊರಗಡೆ ಬಂದಿದ್ದೆವು ಕೆಲಸ ಮುಗಿಸ್ಕೊಂಡು. ಈಗ ಹಾಗೆ ವೆಜ್ ಯಾಕೆ ಊಟ ಮಾಡೋಂಗಾಗ್ಬಿಟ್ಟಿತ್ತು. ನಿನ್ನೆ ನಾನ್ ವೆಜ್ ತಿಂದು ನುಗ್ಗೆಕಾಯಿ ರೈಸ್ ಅಂತ ತಗೊಂಡುಂಟು. ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನಮ್ಮ ವ್ಯೂವರ್ಸ್ಗಳು ನೋಡಿದ್ರೆ ಅವರೇ ಶಾಕ್ ಆಗೋಯ್ತಾರೆ. ಇವ್ರೇನು ವೆಜ್ ತಿಂತಾರು ಏನ್ರಿ ವೆಜ್ ತಿಂತಾರಲ್ಲ ಅಂತ ಅವರೇ ಶಾಕ್ ಆಗೋಯ್ತಾರೆ ಜೀವನದಲ್ಲಿ ನೋಡೇ ಇಲ್ಲ ನಾವು. ಯಾವಾಗ ಬೈಕ್ ಹಾಕೊಂತೀನಿ ಅನಿಸ್ತಿದೆ. ಮತ್ತು ಈ ಜಾಗದಲ್ಲಿ ರೈಸ್ ಐಟಮ್ಸ್ ಏನೇ ಮಾಡಿದ್ರು ಅಷ್ಟೇ ಸಖತ್ತಾಗಿರುತ್ತೆ. ನೋಡೋಕೆ ಮಸಾಲೆ ಕಡಿಮೆ ಅನಿಸುತ್ತೆ, ಬಾಯಿಗೆ ಎಲ್ಲ ಥರದ ಮಸಾಲೆ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದ್ರಲ್ಲಿ ನಾನು ಒಂದು ಚುಚ್ಚು ತಗೋಬೇಕು. ಊಟ ಎಲ್ಲ ಆಯ್ತು. ಅಲ್ಲೇ ಪಕ್ಕದಲ್ಲೇ ಒಂದು ಬೀಡ ಇತ್ತು. ಸೊ ಹಾಗಾಗಿ ಊಟ ಆದ್ಮೇಲೆ ಬೀಡವನ್ನು ಹಾಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರು ಇಲ್ಲಿ ಕರ್ಕೊಂಡು ಬಂದ್ರು. ನಂಗೆ ಎಲ್ಲರಿಕೆ ಅಂದ್ರೆ ಇಷ್ಟ ಅಲ್ವಾ, ಅವಾಗ ಹಾಕೊಳ್ತಾ ಇರ್ತೀನಿ. ಇದೇನು ಆ ಕಲರ್ ಇದೆ? ಅದು ಸ್ವೀಟ್ ಎಲ್ಲ ಸ್ವೀಟ್. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆನೇ ಇವತ್ತು ವೆಜ್ ಊಟ ಮಾಡಿಕೊಂಡು ಮತ್ತು ಎಲ್ಲದಕ್ಕೆ ಎಂಥದಕ್ಕೆ ಬೀಡ ಸ್ವೀಟ್ ಬೀಡ ಹಾಕ್ಕೊಂಡು ಬಂದಿದ್ದೀವಿ. ಈಗ ಮಗಳು ಸ್ಕೂಲಿಂದ ಕರ್ಕೊಂಡು ಬರಬೇಕು. ಇನ್ನು ನಾಳೆ ನಾಡಿದ್ರಲ್ಲಿ ಗಣೇಶನ ಹಬ್ಬ ಸ್ಟಾರ್ಟ್ ಆಗುತ್ತೆ. ನಾಳೆ ನನ್ನ ಮಗಳಿಗೆ ಯೂನಿಟ್ ಟೆಸ್ಟ್ ಇದೆ, ಅವಳು ಓದ್ಕೋಬೇಕು. ಮತ್ತು ಹಾಗೆ ಇನ್ನೇನು ಗಣೇಶ ಹಬ್ಬ ಇರೋದ್ರಿಂದ ಹಾಗೆ ನನ್ನ ಮಗಳು ಸ್ಕೂಲಲ್ಲಿ ಗಣೇಶನ್ನ ಬಿಡಿಸ್ಬೇಕು ಹೇಳಿದ್ದಾರೆ. ಅಪ್ಪ ಮಗಳದ ಆಟ ನೋಡಿ. ಪೆನ್ಸಿಲ್ ಕೂಡ ಮಾಡಿ ಡ್ಯಾಡಿಗೆ ಬಂಗಾರಿ ಸಿಟ್ ಪ್ರಾಪರ್ಲಿ. ನನ್ನ ಮಗಳು ಸ್ಕೇಟಿಂಗ್ ಬಿಟ್ಟಿಲ್ಲ, ಕಲ್ತಿಲ್ಲ ಮಾತ್ರ, ಆದರೆ ಬಿಟ್ಟಿಲ್ಲ. ಓದೋಕ್ಕೂ ಇದೇನೆ, ಅದ್ರ ಮೇಲೆ ಕೂರ್ಕೊಂಡು ಓದೋದು, ಟಿವಿ ನೋಡುವಾಗಲೂ ಇದೇನೆ. ನಮ್ಗೆ ನೋಡೋಕ್ಕಾಗಲ್ಲ ಇವರಿಬ್ರು ಅಪ್ಪ ಮಗಳದ ಅವತಾರನ. ಅದ್ರಲ್ಲಿ ಬೇರೆ ಮಧ್ಯೆ ಇದೊಂದು ರೆಡಿ ಆಗಿದ್ದಾರೆ ನಮ್ಮನೆಯವರು ಖಾಲಿ ಪೇಪರು. ಈಗ ಅದೇನೋ ಒಂದು ಸ್ಕೆಚ್ ಹಾಕೊಂಡಿದ್ದಾರೆ. ಈಗ ಬಿಡಿಸ್ತಾರೆ ಈ ಥರ ನೋಡಿ. ನಮ್ಮ ಪುಟಾಣಿ ನೋಡಿ, ಅಮ್ಮ 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 ಅಂತ ಬಂದ್ಬಿಡ್ತು. ಫ್ರೀ ಕೆರಿ ಅಂತ ಬಂದು ಮೈನ ಮಸಾಜ್ ಮಾಡು ಅಂತ. ತಡಿ ಬಂಗಾರಿ. ಹಾಂ, ನಮ್ಮನೆಯವರು ಮಣ್ಣಲ್ಲಿ ಕೂಡ ಗಣಪತಿನ ಅಷ್ಟೇ ನೀಟಾಗಿ ಮಾಡ್ತಾರೆ. ಈಗ 3-4 ವರ್ಷದಿಂದ ಗಣಪತಿನ ನನ್ನ ಮಗಳಿಗೋಸ್ಕರ ಸಗಣಿ ಗಣಪತಿ ಮಾಡಬೇಕು ಅಂತ ಹೋಗಿದ್ದಲ್ವ ರೀ. ಬಟ್ ಅವತ್ತೇನಕ್ಕೂ ಅದು ಸಿಗಲಿಲ್ಲ ಅಂತ ಹೇಳಿ ಗಣಪತಿ ಮಾಡೋ ಅಂಥದ್ದೇ ಮಣ್ಣು ಸಿಗುತ್ತಲ್ಲ ಅದು ತಗೊಬಂದು ಮಾಡಿದ್ರು. ಅದಾಗಿ ನೆಕ್ಸ್ಟ್ ಡೇನೆ, ಅದೇ ಗೌರಿ ಗಣೇಶ ಹಬ್ಬಕ್ಕೇನೆ ಮಾಡಿದ್ರು. ಅದಾಗಿ ನೆಕ್ಸ್ಟ್ ಡೇಗೆನೆ ನನ್ನ ಮಗಳು ಅಡ್ಮಿಟ್ ಆಗ್ಬಿಟ್ಲು. ಹಾಗಾಗಿ ಅವತ್ತಿಂದ ನಮ್ಮನೆಯವರು ಗಣೇಶನ್ ಮಾಡೋದೇ ಬಿಟ್ರು ಅಲ್ವಾ ರೀ. ನೋಡೋಣ, ಅಕಸ್ಮಾತ್ ಆ ವಿಡಿಯೋ ಏನಾದರೂ ಇದ್ರೆ ನೋಡೋಣ. ಇದೇ ವಿಡಿಯೋಗೆ ಹಾಕಿರ್ತೀನಿ, ನೋಡ್ಬೋದು. ಅವಾಗ ನಮಗೆಲ್ಲ ಪಾಪ ಇನ್ನೂ ಸರಿಯಾಗಿ ಕ್ಯಾಮ್ರಾ ಹಿಡಿಯಕ್ಕೆ ಬರ್ತಾ ಇರ್ಲಿಲ್ಲ. ನಮ್ಮ ಕಟ್ಕೊಂಡು ಅದು ಹೆಂಗೋ ಒದ್ದಾಡ್ಕೊಂಡು ಏನೋ ಒಂದು ಮಾಡಿದ್ರು ವಿಡಿಯೋನ. ನೀನ್ ಹಿಂಗೆ ಪುರ ನೋಡಿ ಮಗಳು, ಹಿಂಗೆ ಪುರ ನೋಡ್ಕೊಂಡು ಬೆಳಕ್ ಕರ್ಸಿ ನೀನು, ಹೋದ್ಬೇಡ ಬರಿಬೇಡ. ಇದೇ ವಿಡಿಯೋ ನೋಡಿ 3-4 ವರ್ಷದಿಂದ ಮಾಡಿರೋಂಥ ವಿಡಿಯೋ. ಅಷ್ಟು ಕ್ಲಾರಿಟಿ ಇಲ್ಲ, ಆದ್ರೂ ಸ್ವಲ್ಪ ಅಲ್ಲೇನೋ ಇರೋದನ್ನೇ ಸಿಕ್ಕಿರೋದನ್ನೇ ಸ್ವಲ್ಪ ಹಾಕ್ತಾ ಇದೀವಿ. ನಮ್ಮನ್ ಕಟ್ಕೊಂಡು ಮಕ್ಳು ಕಟ್ಕೊಂಡು ಏನೋ ಗಣಪತಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಕ್ಳು ಎಷ್ಟು ಚಿಕ್ಕವರಿದ್ದಾರೆ. ನಮ್ಮ ಚುಪ್ಪಿ ನೋಡಿ ಹೇಗಿದ್ದಾನೆ ಅಂತ. ಅವನಿಗೆ ಹೇಳ್ತಾ ಇದ್ದಾರೆ, ಅಂದ್ರೆ ಗಣಪತಿ ಕೆಮಿಕಲ್ ಗಣಪತಿನ ಹಾಕ್ಬಾರ್ದು, ಇಟ್ಕೊಬಾರ್ದು. ಯಾಕಂದ್ರೆ ಅದು ನೀರೊಳಗೆ ಬಿಟ್ರೆ ಅದು ಬಣ್ಣ ಎಲ್ಲ ಹಾಕಿರ್ತೀವಲ್ಲ, ಆ ಕೆಮಿಕಲ್ ಇಂದ ಜಲಚರಗಳು ಸತ್ತೋಗ್ತವೆ, ಮೀನ್ ಸತ್ತೋಗುತ್ತೆ, ಅಲ್ಲಿರೋ ನೀರಿನಲ್ಲಿ ಯಾವ್ಯಾವ ಪ್ರಾಣಿಗಳು ವಾಸ ಮಾಡ್ತವೆ ಎಲ್ಲ ಸತ್ತೋಗುತ್ತೆ. ಸೊ ಹಾಗಾಗಿ ಅದು ಮಾಡಬಾರ್ದು, ಮಣ್ಣಿನ ಗಣಪತಿ ಮಾಡಬೇಕು, ಇಲ್ಲ ಸಗಣಿ ಗಣಪತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಏನು ಮಕ್ಕಳಿಗೆ ಟೀಚ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ನಮ್ಮ ಮನೆಯವರು ಯಾವುದೇ ಒಂದು ಕಾರಣ ಇಲ್ದಲೆ ಯಾವುದೇ ಒಂದು ವಿಡಿಯೋ ಮಾಡಲ್ಲ, ಅದು ಮಾಡ್ತಾ ಇದ್ದಾರೆ. ಫೋಟೋ ಎಲ್ಲ ಮಿಸ್ ಆಗಿದೆ, ಇಲ್ಲ ಫೋಟೋ ಇದ್ದಿದ್ರೆ ಇನ್ನ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸೋದು. ಬಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ನನ್ನ ಮಗಳು ಆಕ್ಚುಲಿ ಅಷ್ಟು ಅವತ್ತಿನ ದಿನ ನೋಡಿ ಎಷ್ಟು ಫ್ರೀ ಆಗಿ ಆಟ ಆಡ್ಕೊಂಡಿದೆ. ಆಕ್ಚುಲಿ ಅವಳಿಗೆ ಅವಾಗ್ಲೂ ಪ್ಲೇಟ್ ಎಲ್ಲ ಕಡಿಮೆ ಆಗಿತ್ತು, ಬಟ್ ನಮಗೆ ಗೊತ್ತಾಗಿಲ್ಲ. ಆದ್ರೆ ನೆಕ್ಸ್ಟ್ ಡೇ
ಹಬ್ಬಕ್ಕೆ ಸ್ನಾನ ಮಾಡಿಸುವಾಗ ನನಗೆ ಗೊತ್ತಾಗಿದ್ದು ನನ್ನ ಮಗಳಿಗೆ ಆ ಥರ ಆಗಿದೆ ಅಂತ. 8,000 10,000 ಪ್ಲೇಟ್ಲೆಟ್ ಬಂದಿದ್ರು ಎಷ್ಟು ನೀಟಾಗಿ ಆಟ ಆಡ್ಕೊಂಡಿದೆ. ಅದು ಒಂದು ನನ್ನ ಲೈಫಲ್ಲಿ ಒಂದು ಕೆಟ್ಟ ಗಳಿಗೆ ಅಂತಲೇ ಹೇಳ್ಬೋದು. ಬನ್ನಿ ಈ ಗಣಪತಿನ ಹೇಗೆ ಬಿಡಿಸ್ತಾರೆ ಅಂತ ನೋಡೋಣ. ಡ್ಯಾಡಿ ಇಷ್ಟು ಬಿಡಿಸಿದ್ದಾರೆ. ನಮ್ಮ ಮನೆಯವ್ರಿಗೆ ಇನ್ನೊಂದು ಅಂದರೆ ನನ್ನ ಮನೆಯವರಿಗೆ ಗಣೇಶ ಅಂದರೆ ತುಂಬ ಇಷ್ಟ. ಬರೀ ನನ್ನ ಮಗಳು 2-3 ಲೈನ್ ಬರೆಯೋದ್ರೊಳಗೆ ನಮ್ಮ ಮನೆಯವರು ಎಷ್ಟು ಬಿಡಿಸಿದ್ದಾರೆ ಅಂತ. 5 ನಿಮಿಷಕ್ಕೆ ಇಷ್ಟು ಬಿಡಿಸಿದೆ, 5 ಅಲ್ಲ 8 ನಿಮಿಷ ಅಲ್ವರಿ, 8-10 ನಿಮಿಷಕ್ಕೆ ಇಷ್ಟು ಬಿಡಿಸಿದ್ದಾರೆ. ಇನ್ನು ಇದಕ್ಕೆ ಕಲರ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗುತ್ತೆ. ನನ್ನ ಮಗಳು ಕಲರ್ ಮಾಡ್ಬೇಕಂತೆ. ಹಾಳು ಮಾಡೋದು ಅನ್ಬೇಕು, ಅದಕ್ಕೆ ಕಲರ್ ಮಾಡೋದಲ್ಲ, ನಾನು ಹಾಳು ಮಾಡ್ತೀನಿ ಅನ್ಬೇಕು. ನನ್ನ ಮಗಳು ಪಾಪ ಶೆಕೆಯಾಗಿ ಈ ತರದ ಬಟ್ಟೆ ಹಾಕೋ ಕೂತ್ಕೊಳ್ಳುತ್ತೆ ಮನೇಲಿ ಯಾವಾಗ್ಲೂ. ಎಷ್ಟು ನೀಟಾಗಿ ಕಂಪ್ಲೀಟ್ ಆಯ್ತು. ಈಗ ಕಲರ್ ಮಾಡಿಬಿಟ್ಟು ಆಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಬಾಲ ಗಣೇಶನ ರೀ, ಟುಮ್ ಗಣೇಶ. ಗಣೇಶನ್ ಬಿಡಿಸ್ಬೇಕಂತ ಗಣೇಶನ್ ಬಿಡ್ಸಕ್ ಟ್ರೈ ಮಾಡಿದಷ್ಟು ಒಳ್ಳೇದಂತಪ್ಪ. ನಾವು ಹಾಸ್ಟೆಲಲ್ಲಿ ಇದ್ದಾಗ ಇನ್ನೇನು ಬರೀ ಇಂಥದ್ದೇ. ಅದಕ್ಕೆ ಕಲರ್ ಮಾಡಕ್ಕೆ ಹೇಳಿದ್ದಾರೆ. ನಮ್ಮ ಮನೆಯವ್ರು ಕಲರ್ ಹುಡುಕ್ತಿದ್ದಾರೆ. ಯಾಕಂದರೆ ಆ ಬ್ಯಾಗಲ್ಲಿ ಅವಳದಕ್ಕೆ ಸಂಬಂಧಪಟ್ಟಾಗ ಎಲ್ಲ ತುಂಬಿಟ್ಟಿದ್ದೀನಿ. ಕಾಂಜಿ ಪಿಂಜಿ ಏನೇನು ಬೇಕು ಎಲ್ಲ ತುಂಬಿಟ್ಟಿದ್ದೀನಿ. ಕ್ಲೀನಾಗಿ ರೆಡಿ ಮಾಡಿಕೊಟ್ಟಿದ್ದೆ. ನನ್ನ ಮಗಳು ಅವಳ ಫ್ರೆಂಡ್ ಬಂದಾಗ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ತೆಗೆದು ಮತ್ತು ಹೆಂಗೆ ಬೇಕು ಹಂಗಂಗೆ ತುರ್ಕುತ್ತೆ. ಈಗ ನಂಗೆ ಹುಡುಕಿ ಕೊಡೋ ಅಷ್ಟು ಸಮಾಧಾನ ಇಲ್ಲ. ಹಾಗೆ ನಮ್ಮನೆಯವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ನೋಡಿ ಏನು ತುಂಬ್ಕೊಂಡಿದೆ ಅಂತ, ಎಷ್ಟು ಜಾಮಿಟ್ರಿ. ಆ ರಬ್ಬರ್ ಯಾವುದು ಯೂಸ್ ಇಲ್ಲ ರೀ, ಕುಡೀರಿ ಇಲ್ಲಿ ಅದನ್ನ. ಈ ರಬ್ಬರ್ ಇದೆ, ಇದೆಲ್ಲ ವೇಸ್ಟ್. ಎಳ್ಸಿದ್ರೆ ಸಾಕು ಕಪ್ಪಾಗಿ ಹೋಗುತ್ತೆ. ಇದೇ ಒಂದ್ ಚೆನ್ನಾಗಿ ಎಳ್ಸೋದು, ಅದು ಅಳ್ಸಲ್ಲ ಮಗಳು, ಎಲ್ಲ ಬಿಸಾಕತ್ ಬಿಡು. ತಿಪ್ಪೆ ಗುಂಡಿ ಮಾಡ್ಕೊಂಡಿನಿ. ನನ್ನ ಮಗಳೇ ಇವೆಲ್ಲ ಆಗಲ್ಲ, ಯೂಸ್ ಇಲ್ಲ ಅಂತ ಬೇಡ ಅಂತ ಬಿಟ್ಟಿರ ಅಂತವ್ ಇವೆಲ್ಲ. ಅದನ್ನ ತಗೊಂಡು ನಮ್ಮ ಮನೆಯವರು ಯಾವ ತರ ಮಾಡ್ತಾರೆ ಗಣೇಶನ, ಟುಮ್ ಗಣೇಶನ ಹೇಗೆ ಮಾಡ್ತಾರೆ ನೋಡೋಣ. ಒಂದೇ ಒಂದು ನನ್ನ ಮಗಳು ಕ್ವಶನ್ ಅಂಡ್ ಆನ್ಸರ್ ಕಲ್ತಿರೋದು. ಅಷ್ಟರೊಳಗೆ ಅವ್ರ ಅಪ್ಪ ಅಷ್ಟು ಬಿಡಿಸಿದ್ದಾರೆ. ಬಾಮ ಎದೆಯಾಗ ಬಿರಿದೈತೆ ಬ್ಯಾಸರದ ಉಸಿರು, ಬರೀಮ್ಮ ನುರಿಯಾಗೆ ನಡೆದೈತೆ. ಈಗ ಅಷ್ಟೊಳಗೆ ಮಾಡೆ ಮಗಳು ಕಲ್ತ್ಕೊಳ್ಳೆ ರಾಜ. ಇನ್ನು ಒಂದು ಚಾಪ್ಟರ್ ಮುಗಿಸಿಲ್ಲಲ್ಲ. ನಾನಾಗಿದೆ ಕಲರ್ಫುಲ್ ಆಗಿ ಕಲರ್ ಮಾಡ್ತಾ ಇದ್ದೆ. ಈ ವೈಟ್ ಕಲರ್ಗೆ ಈ ಕಲರ್ ಕಾಣಿಸಲ್ಲ, ವೈಟ್ ಕಲರ್ ಶೀಟ್ಗೆ ಈ ಸ್ಕಿನ್ ಕಲರ್ ಕಾಣಿಸಲ್ಲ, ಎದ್ದು ಕಾಣಿಸ್ಬೇಕು ಅಂತ ಹೇಳಿ ನಂಗೆ ಇಷ್ಟ ಬಂದಿದ್ದ ಕಲರ್ ಹೊಡಿತಾ ಇದ್ದೆ. ಮಗಳು ಇದೆಲ್ಲನೂ ಕೊನೆಗೆ ನೀವು ಅಪ್ಪ ಮಕ್ಳು ಕ್ಲೀನ್ ಮಾಡಬೇಕು. ಡ್ಯಾಡಿಗಿಂತ ನಿನಗೆ ಗೊತ್ತಾ, ಡ್ಯಾಡಿ ಏನು ಮಾಡ್ತಾರೆ ತಗೋ. ಮತ್ ನೀನೇ ಮಾಡ್ಬೇಕಾಗಿತ್ತು. ಆ ಕಡೆ ಕಾಲಿಗೆ ಒಂದ್ ಕಾಲಿಗೆ ಗ್ರೀನ್ ಒಂದ್ ಕಾಲಿಗೆ ರೆಡ್ ಹಾಕಿರಿ. ಬರೀ ಇಷ್ಟು ಕಲರ್ ಇಲ್ಲಿ ನನ್ನ ಮಗಳು ಬೇಡ ಅಂತ ಇಟ್ಟಿದ್ದ ಕಲರನ್ನೇ ಎಷ್ಟು ಚೆನ್ನಾಗಿ ಯೂಸ್ ಮಾಡಿ 2, 3, 4 ಕಲರಲ್ಲಿ, ಅದರಲ್ಲೂ ಶೇಡ್ ಅಲ್ಲಿಗೆ ರೆಡ್ ಹಾಕಿರಿ ಅಲ್ಲಿಗೆ ಅಲ್ವಾ. ನಮ್ಮನೆಯವ್ರು ಇಷ್ಟು ಬಿಡಿಸಿದ್ರು. ನಮ್ಮನೆಯವಳು 1 ಚಾಪ್ಟರ್ ಮುಗಿಸಿ ಈಗ 2nd ಚಾಪ್ಟ್ರಲ್ಲಿ 2nd ಕ್ವಶನ್ ಕಲಿತಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಅಪ್ಪಂಗೆ ಈಗ ಏನೋ ಹೇಳ್ಕೊಡ್ತಾ ಇದ್ದಾಳೆ. ಬಟ್ಟೆ ಮಗಳೇ, ಅದೊಂದು ವೇಲ್ ದುಪ್ಪಟ್ಟ, ಅದು ಬಾ ಈಚೆ ಕೂತ್ಕೊಂಬ ನೀನು. ಅವಳಿಗೆ ಬರೆಯೋಕ್ಕಾಗ್ತಲ್ಲ, ಅಲ್ಲಿ ಹೋಗಿದ್ದಾಗ ಎದ್ದೇಳಿದ್ದಾಳೆ. ನನ್ನ ಮಗಳದು ನಾಳೆ ಯೂನಿಟ್ ಟೆಸ್ಟ್ ಇತ್ತು, ಸೋಷಿಯಲ್ ಮತ್ತು ಸೈನ್ಸ್ ಎರಡೂ. ಸೋಷಿಯಲ್ ಕಂಪ್ಲೀಟ್ ಮಾಡಿದೆ. ಅದರಲ್ಲಿ ನನ್ನ ಮಗಳಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ಸಂತ ಅದು ಏನೋ ಒಂದು ಚಾಪ್ಟರ್ ಇದೆ. ಅವಳಿಗೆ ಹಿಂದೂ ಮುಸ್ಲಿಂ ಅಂದರೆ ಅದು ಜಾತಿನೋ ದೇಶನೋ ಒಂದು ಗೊತ್ತಾಗ್ತಿಲ್ಲ. ಓದುವಾಗಲೇ ಎಲ್ಲರಿಗೂ ಬೈಕೊಂಡು ಮಾಡ್ತಿದ್ದಾಳೆ. ಅವ್ರು ಯಾವ ಪ್ರೇಯರ್ ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ಟೆಂಪಲ್ಗೆ ಹೋಗ್ತಾರೆ, ಅವ್ರು ಏನು ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬ, ಅದ್ರ ಬಗ್ಗೆ ಇದೆ. ಅದಕ್ಕೆ ಕನ್ಫ್ಯೂಸ್ ಆಗಿ ಅವರಿಗೆಲ್ಲ ಅವ್ರ ಚಾಪ್ಟ್ರಲ್ಲೇ ನೋಡಿದ್ದೀರಿ. ಅವರೆಲ್ಲ ಇಂಡಿಯಾದಲ್ಲೇ ಇದ್ದುಕೊಂಡು ಬಟ್ ನಮ್ಮ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಬೈತಾ ಇದ್ದಾಳೆ. ಓದಕ್ಕಾಗ್ದಲ್ಲಿ ಇವಳಿಗೆ ಬರೆಯೋಕ್ಕಾಗ್ದಲ್ಲಿ. ಟುಮ್ ಗಣೇಶ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಕಿವಿ ನೋಡಿ, ಇಲ್ಲಿ ನೋಡಿ, ಇದರಲ್ಲೇ 2 ಶೇಡ್ ಇದೆ, ಡಾರ್ಕ್ ಲೈಟು. ಹೊಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಕೂತಿರೋದು ಚಂದ ನೋಡಿ, ಕೂತಿರೋದು ನೋಡಿ, ಅದ್ರ ಒಕ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಕಾಯಿ ನೋಡಿ, ಇಲಿ ನಮ್ಮಮ್ಮ ಥರ ಇದೆ. ರಾತ್ರಿ ನಮ್ಮಮ್ಮನ ಬಿಡಿಸಿದ್ದೀರಾ? ರಾಟ್ ಸೇಮ್ ನಮ್ಮಮ್ಮ ನಿಂತ್ಕೊಂಡಾಗ ಹಿಂಗೆ ಇರುತ್ತೆ, ಲಡ್ಡು ತುಂಬಾ ಚೆನ್ನಾಗಿದೆ. ಬಾಳೆನಿಗೆ ಇನ್ನೊಂದು ಕಪ್ಪು ಒಂದು ಡಾಟ್ ಇಡ್ಬೇಕಾಗಿತ್ತು ಎಲ್ಲವಕ್ಕೆ. ಕಾಯಿ ನೋಡಿ, ಕಾಯಿ ಎಷ್ಟು ಚೆನ್ನಾಗಿದೆ, ಕಾಯಿ ರಿಯಲಿಸ್ಟಿಕ್ ಆಗಿದೆ ಅಲ್ವಾ? ವಾವ್, ಇದಕ್ಕೆ ಇನ್ನೊಂದು ಚೂರು ಕೊಡಿ. ಇದಕ್ಕೆ ಏನೇ ಮಾಡಿದ್ರು ಕೊನೆಗೆ ನಂದಿರ್ಲೇಬೇಕು ಅವಾಗಲೇ, ಅದಕ್ಕೆ ಕೊನೆ ಅಂತ ಆಗೋದು. ಅದನ್ನು ಸೇರಿಸ್ಬೇಕಾಗಿತ್ತಂತೆ. ನನ್ನ ಚಿಕ್ಕದ್ರಲ್ಲಿ ನಾನೊಬ್ಳು ಇಂಥದ್ದೆಲ್ಲ ಕಲೆಕ್ಟ್ ಮಾಡೋ ಅಂಥದ್ದು. ಹೇಗಿದೆ ನಮ್ಮ ಮನೆಯವರು ಬಿಡಿಸಿರೋ ಟುಮ್ ಗಣೇಶ ಹೇಳಿ? ನಂಗಂತೂ ತುಂಬ ಇಷ್ಟ ಆಗಿದೆ. ಮೇಡಮ್ ವಾಪಸ್ ಕೊಟ್ಟರೆ ಮಾಮೂಲಿ ಮತ್ತೆ ಇಸ್ಕೊಂಬ ಮಗಳು, ಓಕೆನಾ? ಇದಕ್ಕೊಂದು ಫ್ರೇಮ್ ಹಾಕ್ಸಿಟ್ಬಿಡೋಣ. ಕಲರ್ ತುಂಬ ಚೆನ್ನಾಗಿದೆ. ಗಣೇಶ ಇಟ್ಕೊಂಡಿರೋದು ನೋಡಿ, ಕೈ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿದೆ. ಇದು ಫೋಟೋಗೆ, ಇದು ಫೋಟೋ ತೆಕ್ಕೊಂತಿರೋದು. ನನ್ನ ಮಗಳು ನೋಡಿ ಫೋಟೋಗೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದೆ. ನಮ್ಮನೆ ಪುಟ್ಟ ಗೌರಿ ಅದು.
ಇದು ನೋಡಿ ಅಮ್ಮ ಮುದ್ಮಾರೆ ನನ್ನ ವಿಡಿಯೋನೇ ಮಾಡ್ತಿಲ್ವಲ್ಲ ನೀನು ಅಂತ ಹೆಂಗೆ ಬರುತ್ತೆ ಇದಕ್ಕಂತ ಮಸಾಜ್ ಮಾಡಿಸ್ಕೊಳ್ಳೋ ಗಾಳಿ ನೋಡಿ ಇಲ್ಲಿ ಕೈಯಲ್ಲಿ ಮುದ್ದು ಮಾಡು ಅಂತ ನಾನು ಮಾಡಲ್ಲ ಹೋಗು ಮಾಡಲ್ಲ ನೋ ಹಾಂ ಮಾಡ್ತೀನಿ ಹಾಂ ಹಿಂಗೆ ಮಾಡ್ತಾ ಇರ್ಬೇಕು ಅದಕ್ಕೆ ಈಗ ಕೈ ಬಿಟ್ಟರೆ ನೋಡಿ ಹೆಂಗೆ ಆಗುತ್ತೆ ನಂಗೆ ಆಗಲ್ಲ ನೋ ಮೆಲ್ಲ ಅವ್ರ ಅಪ್ಪನ ಹತ್ರ ಹೋಗಿ ಮಸಾಜ್ ಮಾಡಿಸ್ಕೊಳ್ಳಿ ನಾನು ಈಗ ಅವ್ರ ಅಪ್ಪನ ಹತ್ರ ಹೆಂಗೆ ಹೋಯ್ತಿದ್ದೆ ಒಬ್ರು ಮಾಡ್ತಾ ಇರ್ಬೇಕು ಇದಕ್ಕೆ ಮಸಾಜ್ನ ಆಯ್ತು. ಒಳಗಡೆ ಇವಳು ನನ್ನ ಮಗಳು ದಬ್ಬ ಹಾಕಿದ್ದಾಯ್ತು. ಈಗ ಊಟ ಎಲ್ಲ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ ಅಪ್ಪ ಮಗಳು ಶೆಕೆ ಅಂತ. ಅದ್ರಲ್ಲಿ ಚಳಿ ತಡಿಯೋಕ್ಕಾಗ್ದಲ್ಲೇ ಬ್ಲಾಂಕೆಟ್ ಹಾಕೊಂಡು ಮಲಗಿದ್ದಾರೆ. ನಾನು ಹಾಗೆ ಬಟ್ಟೆ ವಾಶ್ಗೆ ಹಾಕಿದ್ನಲ್ಲ ಹಾಗೆ ಒಣಗಾಕ್ತಾ ಇದ್ದೆ. ನನ್ನ ಮಗಳಿಗೆ ಹೊರಗಡೆ ಬಾ ಅಂತ ಕರೆದೆ, ಹಾಗಾಗಿ ಬಂದು ಇದು ಮಾಡ್ತಾ ಇದ್ದೆ. ಈ ಗಾಳಿಗೆ ಹಾರ್ಕೊಂಡ್ಬಿಡುತ್ತೆ ಬೆಳಗ್ಗೆನೆಗೆನೆ, ಎಷ್ಟು ಚಂದಾಗುತ್ತಾ. ನಾನು ಬಟ್ಟೆ ಒಣಗ ಹಾಕದಂತೆ, ನನ್ನ ಮಗಳು ಓದೋದಂತೆ, ನಮ್ಮಮ್ಮ ನಾನು ಹೊರಗಡೆ ಬಂದರೆ ಸಾಕು. ಆಮೇಲೆ ಬಿಸಿಲು ಕಾಯಿಸುತ್ತೆ ಬಂದು ನಮ್ಮ ಪುಟಾಣಿ. ಆಮೇಲೆ ನಾನು ಹೊರಗಡೆ ಹಿಂಗೆ ಬಟ್ಟೆ ಎಲ್ಲ ಒಣಗಾಕ್ತಿದ್ರೆ ಅದು ಬರಲೇಬೇಕು, ಅದು ಮನೆ ಒಳಗೆ ಇರೋದೇ ಇಲ್ಲ ಪಾಪ. ನಾನು ಬಟ್ಟೆ ಒಣಗಾಕುವಾಗ ಬಾಲ್ ತಗೊಬರುತ್ತೆ, ಬಾಲಲ್ಲಿ ಆಟ ಆಡೋಕೆ ಅಮ್ಮ ಬರ್ತಾಳೆ ಈಗ ಕೆಲಸ ಮುಗಿಸ್ಕೊಂಡು ಅಂತ. ನನ್ನ ಮಗಳಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಕ್ಕು ಇವರೆಲ್ಲ ತಲೆ ತಿಂತಾ ಇದ್ದಾರೆ. ಹಿಂಗೆ ಓದ್ಕೊಳ್ಳೋದು ನೋಡಿದ್ದೀರಾ. ಈಗ ರಾತ್ರಿ 11 ಗಂಟೆ ಆಗಿದೆ, ಓದ್ಕೊಂತೀವಿ ಅಂತ ಅಪ್ಪ ಮಗಳು ಹೊರಗೆ ಬಂದ್ಬಿಟ್ಟು ಮಲಗೆ ಆಗಿದೆ. ಬೆಡ್ಶೀಟ್ ಉಚ್ಕೊಂಡು ಆಟ ಆಡ್ತಾ ಇದ್ದಾರೆ ಒಳಗಡೆ ಅಮ್ಮು ಸೇರಿಸ್ಕೊಂಡು. ಆಮೇಲೆ ಇನ್ನೂ ಒಂದು ಸಬ್ಜೆಕ್ಟ್ ಓದಿಲ್ಲ, ಸೋಷಿಯಾಲಜಿ, ಇಂಗ್ಲಿಷ್, ಸೈನ್ಸ್. ಸೋಷಿಯಲ್ ಬೇರೆ ಸೈನ್ಸ್ ಬೇರೆ ಮಗಳೇ. ನಾಳೆ ಸೋಷಿಯಲ್ ಮತ್ತೆ ಸೈನ್ಸ್ ಎರಡು ಎಕ್ಸಾಮ್ ಇದೆ. ಏನಾದರೂ ಮಾಡ್ಕೊ. ಗುಡ್ ನೈಟ್. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.